ಬೇಬಿ ಮಾಮ ಅವ್ರ ಗಂಡನ ಮನೆಗೆ ಹೋಗದೆ ಇರೋದಕ್ಕೆ ನಾನು ಕಾರಣ, ವಸು ಮಾಮ್ ಇನ್ನೂ ಮದುವೆ ಆಗದಿರೋದಕ್ಕೆ ನಾನು ಕಾರಣ ಅಂತ ಅವರೆಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಹಾಕ್ತಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಸುಮ್ಮನೆ ಕೂರಬೇಕಾಗಿತ್ತಾ, ಇಲ್ಲ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾಗಿತ್ತ? ಅವ್ರು ನಿನ್ನ ತಂದೆ ಶ್ರೀ, ಅವ್ರ ಕಾಲಿಗೆ ಬಿದ್ದರೆ ನಿನ್ನ ಮರ್ಯಾದೆ ಏನು ಕಡಿಮೆ ಆಗಲ್ಲ, ಇನ್ನೂ ನಿನ್ನ ಬಗ್ಗೆ ಗೌರವ ಹೆಚ್ಚುತ್ತೆ. ಯಾವ ತಂದೆ ಜಾನು ಇಷ್ಟು ವರ್ಷ ಆದಮೇಲೆ ಮಗನಿಗೆ ಮುಖ ತೋರಿಸ್ತಿದ್ದಾರೆ, ಆ ಖುಷಿಗೆ ಅವ್ರ ಕಾಲಿಗೆ ಬೀಳ? ಮತ್ತೆ ಮತ್ತೆ ಅದನ್ನೇ ಇನ್ನೂ ಎಷ್ಟು ಸಲ ಹೇಳ್ತೀಯ ಶ್ರೀ? ಇವಾಗ ಏನು ಮಾಡಬೇಕು ಅಂತೀಯ? ಹಳೇದನ್ನೆಲ್ಲ ಮರೆತು ಅವ್ರನ್ನ ಕ್ಷಮಿಸ್ಬಿಡು. ಕ್ಷಮಿಸೋ ಅಂತ ತಪ್ಪಲ್ಲ ಅವ್ರು ಮಾಡಿರೋದು. ಇಷ್ಟು ವರ್ಷ ಅವರಿಂದ ಅಮ್ಮ ನರಕ ಅನುಭವಿಸಿದ್ದಾರೆ. ಆದರೆ ನಿಮ್ಮಮ್ಮ ಅವ್ರನ್ನ ಕ್ಷಮಿಸ ಆಯ್ತಲ್ಲ ಶ್ರೀ? ಅಮ್ಮ ಅವ್ರನ್ನ ಕ್ಷಮಿಸಿರ್ಬೋದು, ಆದ್ರೆ ನಾನಂತ ಕ್ಷಮಿಸೋದಿಲ್ಲ. ಅದನ್ನೇ ಸಾಧಿಸಿ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಜಾನು. ನಂತರ ಅಪ್ಪ ಇಲ್ಲದೆ ಬೆಳಿಬೇಕಾಗಿತ್ತು ನೀನು, ಆದ್ರೆ ನೋವು ಏನು ಅಂತ ನನಗೆ ಗೊತ್ತಾಗದಾಗ. ನಾನು ತಾಯಿ ಇಲ್ಲದೆ ಬೆಳೆದಿದ್ದೀನಿ ಶ್ರೀ, ಆ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ನೀನೇನೇ ಹೇಳು, ಅವರು ಅವ್ರ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋಗಿದ್ದ ತಪ್ಪಿಗೆ ನಾನು ಅವ್ರನ್ನ ಕ್ಷಮಿಸಕ್ಕಾಗೋದಿಲ್ಲ. ನೀನು ಅವ್ರ ಕಡೆ ಬೆರಳು ಮಾಡಿ ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ಯಲ್ಲ, ನೀನು ನಿನ್ನ ಅಮ್ಮಂದ್ರಿಗೋಸ್ಕರ ಏನು ಮಾಡಿದ್ಯಾ? 4-5 ವರ್ಷದಲ್ಲಿ ನೀನು ಯಾರ ಬದುಕನ್ನ ಸೆಟ್ಲ್ ಮಾಡಿದ್ಯಾ ಈ ಮನೇಲಿ? ನಾನು ಅವ್ರ ಸಂತೋಷಕ್ಕೆ ಏನೂ ಮಾಡಲಿಲ್ವಾ? ಅವ್ರಿಗೆ ಬಟ್ಟೆ ಕೊಡ್ಸಿದ್ದೀನಿ, ಹೊರಗೆ ಸುತ್ತಾಡಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತೆಲ್ಲ ಹೇಳಬೇಡ ಶ್ರೀ, ಅದೆಲ್ಲ ಮುಖ್ಯ. ಅವ್ರ ಮನಸ್ಸಲ್ಲಿರೋ ನೋವೇನು, ಆಸೆಗಳೇನು, ಅದನ್ನು ತಿಳ್ಕೊಳಕ್ಕೆ ಯಾವತ್ತಾರು ಪ್ರಯತ್ನ ಪಟ್ಟಿದೀಯಾ? ನಾನು ಬಿಟ್ಟು ಹೋದಾಗ ಬೇಬಿ ಸ್ಥಿತಿ, ಅಮ್ಮನ ಸ್ಥಿತಿ, ಕಲಾ ಸ್ಥಿತಿ ಹೇಗಿತ್ತೋ ಈಗ ಅದಕ್ಕಿಂತ ಕಾಂಪ್ಲಿಕೇಟೆಡ್ ಆಗಿದೆ. ನಿಮ್ಮ ಅಮ್ಮನ ಮನಸ್ಸಲ್ಲಿ ಮಾವ ಈ ಮನೆಗೆ ವಾಪಸ್ ಬರಬೇಕು ಅನ್ನೋ ಆಸೆ ಇತ್ತು ಅನ್ನೋದನ್ನ ಯಾವತ್ತಾರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ಯಾ? ನಿನ್ನ ಭವಿಷ್ಯ ಕಟ್ಕೊಡೋಕ್ಕೆ ನಿಮ್ಮ ಅಮ್ಮಂದ್ರೆಲ್ಲ ನಿನಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ. ನೀನು ಅವರಿಗೋಸ್ಕರ ಏನು ಮಾಡಿದ್ಯಾ? ನೀನು ಮನೆ ಗಂಡು ಮಗನಾಗಿ ಯಾರ್ದಾರು ಒಬ್ಬರು ಜೀವನ ಸರಿ ಮಾಡೋ ಜವಾಬ್ದಾರಿ ತಗೊಂಡ್ಯಾ? ನಿನ್ನ ಗಮನ ಎಲ್ಲ ಕಂಪ್ನಿ ಹೇಗೆ ಬೆಳೆಸಬೇಕು ಅನ್ನೋದ್ರ ಮೇಲೆ ಇತ್ತೇ ಹೊರತು ಅಮ್ಮಂದ್ರ ಆಸೆಗಳು ಈಡೇರಿಸಬೇಕು ಅನ್ನೋದ್ರ ಮೇಲೆ ಇರಲಿಲ್ಲ. ಜವಾಬ್ದಾರಿ ತಲೆ ಮೇಲೆ ಬಿದ್ದಾಗಲೇ ವಾಸ್ತವ ಏನು ಅಂತ ಅರ್ಥ ಆಗೋದು. ಕಲಾ ಚಿಕ್ಕಮ್ಮ, ಬೇಬಿ ಅತ್ತೆ, ವಸು, ಲಲಿತಾ ಅತ್ತೆ, ಇವ್ರಗಳ ಪ್ರಾಬ್ಲಮ್ಸ್ ಬಗ್ಗೆ ನೀನು ಯಾವತ್ತೂ ಯೋಚನೆನೇ ಮಾಡಲಿಲ್ಲ. ಮಾವ ಅವ್ರ ಕರಿಯರಿಗೋಸ್ಕರ ಈ ಮನೆಯವರನ್ನೆಲ್ಲ ಬಿಟ್ಟೋದ್ರು. ನೀನು ಈ ಮನೆಯಲ್ಲಿದ್ದು ನಿನ್ನ ಕರಿಯರ್ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ನಮ್ಮ ಮುಂದೆ 3-4 ದಾರಿ ಇದ್ದಾಗಲೇ ನಾವು ಯಾವ ದಾರಿನ ಆರ್ಕೋತೀವಿ ಅನ್ನೋದ್ರ ಮೇಲೇ ಬೇರೆಯವರು ನಮ್ಮ ವ್ಯಕ್ತಿತ್ವನ ತೀರ್ಮಾನ ಮಾಡೋದು. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಕ್ಷಮಿಸೋ ದೊಡ್ಡ ಗುಣ ಎಲ್ರಿಗೂ ಇರೋಲ್ಲ. ನಾಲ್ಕೈದು ವರ್ಷದಲ್ಲಿ ನೀನು ಯಾರ ಬದುಕನ್ನ ಸೆಟ್ಲ್ ಮಾಡಿದ್ಯಾ ಈ ಮನೆಯಲ್ಲಿ? ಬೇಬಿನ ಅವ್ರ ಗಂಡನ ಜೊತೆ ಸೇರಿಸ್ಬೋದಿತ್ತು. ಹೊಸದಾಗಿ ಒಬ್ಬ ಹುಡುಗನ ಹುಡುಕಿ ಮದುವೆ ಮಾಡ್ಬೋದಿತ್ತು. ಕಾಲನ್ನ ಅವಳ ಗಂಡನ ಜೊತೆ ಕಳಿಸ್ಬೋದಿತ್ತು. ನಿನ್ನ ಚಿಕ್ಕಪ್ಪನ ಮನೆ ಕರ್ಕೊಂಡ್ಬರ್ಬೋದಿತ್ತಲ್ಲ. ಅವಳಿಗೆ ಕಾನ್ಫಿಡೆನ್ಸ್ ಹೆಚ್ಚು ಕೆಲಸ ಕೊಡಿಸ್ಬೋದಿತ್ತಲ್ವಾ? ಕೊನೆ ಪಕ್ಷ ನಿಮ್ಮ ಕಂಪನಿಯಲ್ಲಿ ಒಂದು ಕೆಲಸ ಕೊಡ್ಬೋದಿತ್ತಲ್ಲ. ನನ್ನನ್ನು ವಾಪಸ್ ಕರ್ಸೋದು ಏನಾದರೂ ಪ್ರಯತ್ನ ಮಾಡಿದ್ಯಾ? ಒಂದೇ ಒಂದ್ಸರಿ ಟ್ರೈ ಮಾಡಿ. ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳಕ್ಕಾದ್ರೂ ಟ್ರೈ ಮಾಡಿದ್ಯಾ? ನೀನು ಮನೆ ಗಂಡು ಮಗನ ಯಾರ್ದಾರು ಒಬ್ಬರು ಜೀವನ ಸರಿ ಮಾಡೋ ಜವಾಬ್ದಾರಿ ತಗೊಂಡ್ಯಾ? ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಕ್ಷಮಿಸೋ ದೊಡ್ಡ ಗುಣ ಎಲ್ರಿಗೂ ಇರೋಲ್ಲ. ನೀನು ಅವ್ರ ಕಡೆ ಬೆರಳು ಪದೇ ಪದೇ ಹೇಳ್ತೀನಿ. ನೀನು ನಿನ್ನ ಅಮ್ಮಂದ್ರಿಗೋಸ್ಕರ ಏನು ಮಾಡಿದ್ಯಾ? ಅವ್ರ ಮನಸ್ಸಲ್ಲಿರೋ ನೋವು, ಆಸೆಗಳೇನು, ತಿಳ್ಕೊಳಕ್ಕೆ ಯಾವತ್ತಾರು ಪ್ರಯತ್ನ ಪಟ್ಟಿದ್ಯಾ?